ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿರಿ, ಬೆಳಗಿನ ಜಾವನೇ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ಅಂತ. ತುಂಬ ಚೆನ್ನಾಗಿ ಬಿಸಿಲು ಬಿದ್ದಿದೆ ರೀ ಹೊರಗಡೆ ಎಲ್ಲ. ತುಂಬ ಚೆನ್ನಾಗಿದೆ. ಸಮೀರನ್ ಒಂದು ಜೊತೆ ಬಟ್ಟೆ ಕೂಡ ಇದು ಹಾಗೆ ಒಣಗಿ ಹಾಕಿದೆ, ಒಣಗ್ತವೆ ಅಂತ. ಕಾಲೇಜಿಗೆ ಹೋಗೋದಲ್ರಿ, ಬಟ್ಟೆನೇ ಒಣಗ್ತಾ ಇಲ್ಲ ಅವನು. ಅದಕ್ಕೆ ಬಿಸಿಲ ಬಟ್ಟೆ ಹಾಕಿ ಅತ್ಲಾಗೆ ಶಾಲೆ ಹೋಗಿ ಬರೋಷ್ಟ್ಲಿಗೆ ಏನಾದರೂ ಒಣಗ್ತಾವಂತ. ಮಳೆ ಬಂದರೆ ಮತ್ತೆ ಕಷ್ಟ ಆಗುತ್ತೆ ನಾನು ಶಾಲೆ ಹೋಗಿ ಬರೋಷ್ಟ್ಲಿಗೆ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತು ನಮ್ಮದು ಕೂಡ ಒಂದು ಹಬ್ಬ ಇದೆ. ಹಬ್ಬ ಅಂದರೆ ನಮ್ಮ ಹುಜೂರ್ ಪೈಗಂಬರ್ ಅವರು ಇವತ್ತು ಕಾಯಿಲೆ ಬಿದ್ದು ಹಾಸಿಗೆಯಿಂದ ಎದ್ದ ದಿನ. ಅಂದರೆ ಅವರು ತುಂಬ ದಿನದಿಂದ ಕಾಯಿಲೆ ಬಿದ್ದಿರ್ತಾರೆ. ಇವತ್ತಿನ ದಿನ ಚೇತರಿಸ್ಕೊಂಡಿರ್ತಾರೆ. ಆವತ್ತಿನ ದಿನವೇ ಇವತ್ತಿನ ದಿನ ನಾವು ಹಬ್ಬ ಮಾಡ್ತೀವಿ. ಈ ಹಬ್ಬದ ದಿನ ಏನು ಮಾಡ್ತೀವಿ ಅಂದರೆ ಪಾಯಸ ಮಾಡ್ತೀವಿ ರೀ, ಮತ್ತು ಮಟನ್ ಸಾರು ಅನ್ನ ಮಾಡಿ ಪಾಯಸನ ಒತ್ಕಿ ಮಾಡ್ತೇವೆ ರೀ. ಮಟನ್ ಸಾರು ಅನ್ನ ಅಂದರೆ ನಾವು ಮಾಡ್ಕೊಂಡು ತಿನ್ನೋದು. ಪಾಯಸ ಮಾತ್ರ ನಾವು ಒತ್ಕಿಗೆ ಇಡ್ತೇವೆ ರೀ. ಮತ್ತು ಅವ್ರ ಹೆಸರು ಮೇಲೆ ಏನಾದರೂ ಕುರಾನಲ್ಲಿ ಓದಿ ಅವ್ರ ಹೆಸರು ಮೇಲೆ ನಾವು ಬಗ್ಗಿಸ್ತೀವಿ ಅಂತ ಹೇಳ್ತೇವೆ. ಆ ಥರ ನೋಡ್ರಿ ಇವತ್ತಿನ ಹಬ್ಬ. ಅದಕ್ಕೆ ನಾನು ಕೂಡ ಇವಾಗ ಬೆಳಗಿನ ಜಾವನೇ ಪಾಯಸ ಮಾಡಿ ಪಾತ್ಯ ಕೂಡಿಸಿ ತಿಂಡಿ ಮಾಡಿ ಶಾಲೆ ಹೋಗ್ಬೇಕ್ರಿ. ಆಮೇಲೆ ಸಂಜೆ ಬಂದು ಮಟನ್ ಸಾರು ಮಾಡೋಕ್ಕೆ ಬರುತ್ತೆ. ನಮ್ಮ ಮನೆಯವ್ರು ಸಂಜೆ ಮಟನ್ ಥರನ ಇವಾಗ ಪಾಯಸ ಮಾಡಿ ಪಾತ್ಯ ಕೂಡಿಸೋ ಅಂದಿದ್ದಾರೆ. ಅದಕ್ಕೆ ಇವಾಗ ನಾನು ಪಾಯಸ ಮಾಡಿಬಿಡ್ತೀನಿ ರೀ. ಇವತ್ತು ಇದು ಅಕ್ಕಿ ಪಾಯಸ ಆದರೂ ಮಾಡ್ಬೋದು, ಇಲ್ಲ ರವೆ ಪಾಯಸ ಆದರೂ ಮಾಡ್ಬೋದು. ನಾನು ರವೆದೇ ಮಾಡಬೇಕಂತ ಮಾಡಿದ್ದೇನೆ ರೀ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ಇವಾಗ ಈ ಥರ ಎಲ್ಲ ಮಾಡ್ತೀನಿ ರೀ ನಾನು ಕೂಡ. ಹಾಗೆ ನೋಡಿರಿ ಫ್ರೆಂಡ್ಸ್, ಈ ಹಬ್ಬನ ಈ ತಿಂಗಳು ಕೊನೆ ಅಂದರೆ ಈ ತಿಂಗಳ ಕೊನೆ ಬುಧವಾರ ಅಂತ ಬರುತ್ತೆ ನೋಡ್ರಿ. ನಮ್ಮ ಇದರಲ್ಲಿ ಕೊನೆ ಬುಧವಾರ ದಿನ ಮಾಡ್ತಾರೆ ರೀ ಹಬ್ಬನ ಇದು. ಅದಕ್ಕೆ ನೋಡ್ರಿ ನಮ್ಮದು ಇದು ಕೊನೆ ಬುಧವಾರ, ಅದು ಅಮಾವಾಸ್ಯೆ ದಿನವೇ ಬಂದಿದೆ ಕೊನೆ ಬುಧವಾರ. ಮತ್ತು ನಮ್ಮ ಇದರಲ್ಲಿ ಚಂದಪ್ಪ ಕಾಣ್ತಾನಲ್ಲ, ಅವಾಗ ನೆಕ್ಸ್ಟ್ ಮತ್ತು ಬೇರೆ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಆ ಥರ ನಮ್ಮ ಕ್ಯಾಲೆಂಡ್ರ್ ಮೂಲಕ ಅಂದರೆ ಚಂದಪ್ಪ ಕಂಡ್ಮೇಲೆ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಇದು ಕೊನೆ ಬುಧವಾರ ಅಂತ ಇವತ್ತಿನ ದಿನ ನಾವು ಆ ಹಬ್ಬ ಮಾಡ್ತಾ ಇದ್ದೇವೆ ನೋಡ್ರಿ. ಇವಾಗ ಬರ್ರಿ ನಾವು ಪಾಯಸ ಮಾಡೋಣ ಫ್ರೆಂಡ್ಸ್. ನಾನು ಹೇಗೆಲ್ಲ ಪಾಯಸ ಮಾಡ್ತೀನಿ ಅಂತ ಇವಾಗ ತೋರಿಸ್ಕೊಡ್ತೀನಿ ರೀ, ಬರ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಈ ಥರ ಸ್ವೀಟ್ ಮಾಡ್ತೀವಿ ನೋಡ್ರಿ. ಈ ಥರನೂ ಮಾಡ್ಬೋದು, ಇಲ್ಲ ಅಂದರೆ ಅಕ್ಕಿ ಪಾಯಸ ಮಾಡ್ತಾರಲ್ಲ ಆ ಥರನೂ ಮಾಡ್ಬೋದು ಫ್ರೆಂಡ್ಸ್. ನಾನು ಮಾತ್ರ ಈ ಥರ ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ಏನೇನು ತಗೊಂಡಿದ್ದೇನೆ ಅಂದರೆ ನೋಡ್ರಿ, ದೊಡ್ಡ ರವೆ ತಗೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕಂತ ನೋಡ್ರಿ ಫ್ರೆಂಡ್ಸ್. ಇದು ತುಪ್ಪದಲ್ಲಿ ಹುರಿದ್ರೆ ಇದು ಸ್ವಲ್ಪ ಚೆನ್ನಾಗಿ ಬಾಯಲ್ಲಿ ಸಿಗುತ್ತಲ್ಲ, ಈ ರವೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಸಣ್ಣ ರವೆ ಆದರೆ ಬಾಯಲ್ಲಿ ಸಿಗಲ್ಲ, ಒಂಥರ ಅಂಬ್ಲಿ ಟೈಪ್ ಆಗಿಬಿಡುತ್ತೆ. ಅದಕ್ಕೆ ಉಪ್ಪಿಟ್ಟಿನ ರವೆ ಅಂತಾರಲ್ಲ ಆ ರವೆ ತಗೊಂಡಿದ್ದೀನಿ. ಅದರಲ್ಲೂ ಸ್ವಲ್ಪ ಸಣ್ಣಕ್ಕೆ ಇದೆ ನೋಡ್ರಿ. ಇಷ್ಟು ಮೆಜರ್ಮೆಂಟ್ ಅಂದರೆ ನಮ್ಮ 3 ಜನ ಇರೋದಕ್ಕೆ. ನಮ್ಮ ಮನೆಯವರು ಕೂಡ ಸ್ವೀಟ್ ಜಾಸ್ತಿ ತಿನ್ನಲ್ರಿ, ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಫಾತ್ಯ ಕೊಡ್ಸೋಕ್ಕೋಸ್ಕರ, ಮತ್ತು ನಮಗೆ 3 ಜನ ಆಗೋಕ್ಕೋಸ್ಕರ ನೋಡ್ರಿ. ಒಂದು 1/4 kgಗೂ ಸ್ವಲ್ಪ ಹೆಚ್ಚಿಗೆ ಬೆಲ್ಲ ತಗೊಂಡಿದ್ದೀನಿ. ಒಂದು 1/4 kg ಅಷ್ಟು ರವೆ ತಗೊಂಡಿದ್ದೀನಿ ನೋಡ್ರಿ. ಹಾಗೆ ನೋಡ್ರಿ, ಒಂದಿಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ, ಇಷ್ಟು ತುಪ್ಪ ತಗೊಂಡಿದ್ದೇನೆ ನೋಡ್ರಿ ಡ್ರೈ ಫ್ರೂಟಿಗೆ. ಮತ್ತು ರವೆಯನ್ನು ನಾನು ಈಗ ರವೆನೂ ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ತುಪ್ಪ ಸ್ವಲ್ಪ ತಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು. ಹಾಗೆ ಒಂದಿಷ್ಟು ಡ್ರೈ ಫ್ರೂಟ್ ಅಂದರೆ ಕಾಜು, ಬಾದಾಮಿ, ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ. ಒಂದು 4 ಏಲಕ್ಕಿ ಕುಟ್ಟು ಹಾಕ್ಕೋಬೇಕಂತ. ಹಾಗೆ ನೋಡ್ರಿ, ಒಂದು ಸ್ವಲ್ಪ ಕೇಸರಿ ಬಣ್ಣ ತಗೊಂಡಿದ್ದೀನಿ. ಕೇಸರಿ ಬಾತ್ ಥರನೇ ಮಾಡೋಣ ಅಂತ, ಕೆಂಪದಾಗುತ್ತೆ ಅಲ್ಲ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ರಿ ಕೇಸರಿ ಬಣ್ಣನೂ ಕೂಡ ತಗೊಂಡಿದ್ದೀನಿ. ಇಷ್ಟನ್ನು ತಗೊಂಡು ನಾನು ಬೇಗ ಈಗ ಸ್ವೀಟ್ ರೆಡಿ ಮಾಡ್ತೀನಿ ಫ್ರೆಂಡ್ಸ್, ಫಾತ್ಯ ಕೊಡ್ಸೋಕ್ಕೋಸ್ಕರ. ಇದು ಹಾಗೂ ಮತ್ತು ಮಟನ್ ಸಾರಾಗಲಿ ಏನಾದರೂ ಸಾರು ಮಾಡಿ ಇದನ್ನು ಫಾತ್ಯ ಕೊಡ್ಸೋದು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ದಿನ ನಾವು. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ಇದರಲ್ಲಿ ಸಣ್ಣ ಉರಿಲಿ ರವೆನ ಹುರ್ಕೋಬೇಕಂತ ಇದ್ದೀನಿ. ಅದಕ್ಕೆ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ನಾನು. ಫಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟೇ ಕರೆದು ಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಆಮೇಲೆ ರವೆ ಹುರಿದ್ಬಿಟ್ರೆ ಮತ್ತೆ ಡ್ರೈ ಫ್ರೂಟ್ ಕರಿಯೋಕ್ಕೆ ಸರಿ ಆಗಲ್ಲ. ಸ್ವಲ್ಪ ಡ್ರೈ ಫ್ರೂಟೇ ಕರೆದ್ಬಿಡೋಣ ಅಂತ ಫಸ್ಟಿಗೆ. ಡ್ರೈ ಫ್ರೂಟನ್ನು ಕರೆದು ತಕ್ಕೊಬಿಟ್ರೆ ಸ್ವಲ್ಪ ಏನು ರವೆ ಗಿವಿ ಹತ್ತಲ್ಲ, ಕ್ಲೀನಾಗಿ ಒಂದು ಕಡೆ ಇರುತ್ತೆ ಅಂತ ಇದನ್ನೇ ಫಸ್ಟು
ಕಲಿಸ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಬೇಗ ತಕ್ಕೋಬೇಕಿದು ಕೂಡ. ಆಫ್ ಮಾಡಿ ಇವಾಗ ನೋಡಿರಿ ರವೆನ ಹುರ್ಕೊಬಿಡ್ತೀನಿ ಫ್ರೆಂಡ್ಸ್. ಇವಾಗ ಕ್ಲೀನಾಗಿ ಸಣ್ಣ ಉರಿಯಲ್ಲಿ ಹುರಿದ್ರೆ ದೊಡ್ಡ ರವೆ ಅಲ್ಲ ಸ್ವಲ್ಪ ಸೀದೋಗ್ಬಿಡುತ್ತೆ. ಯಾವ ರವೆ ಆದ್ರೂ ಫ್ರೆಂಡ್ಸ್ ಇದು ಸಣ್ಣ ಉರಿಯಲ್ಲಿ ಹುರಿಬೇಕು. ಅಂದರೆ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರಬೇಕು ನೋಡ್ರಿ ಹುರಿದಿತ್ತು. ಹಾಗಾದರೆ ಹುರಿದಿದೆ ಅಂತ. ಇದು ಸಕ್ಕರೆಲ್ಲಾದರೂ ಮಾಡ್ಬೋದು, ಇಲ್ಲ ಬೆಲ್ಲದಿಂದ ಆದರೂ ಮಾಡ್ಬೋದು ನೋಡ್ರಿ. ನೋಡ್ರಿ ನಾನು ಹುರಿದಿರುವಂಥ ರವೆ ಬಾಣಲಿಯಲ್ಲೇ ಹಾಕ್ಬಿಟ್ಟಿದ್ದೀನಿ ನೀರು. ಇವಾಗ ಅಷ್ಟು ಬೆಲ್ಲ ಕೂಡ ಹಾಕ್ಬಿಟ್ಟಿದ್ದೀನಿ, ಚೆನ್ನಾಗಿ ಕರಗಲಿ. ಇವಾಗ ನೋಡ್ರಿ ನನ್ನ ನೀರು ಕುದೀತಾ ಇದೆ. ಇವಾಗ ಈ ಕೊಬ್ಬರಿ ತುರಿನೂ ಕೂಡ ಅದರಲ್ಲಿ ಹಾಕ್ಕೊಬಿಡ್ತೀನಿ ರೀ. ಹಾಗೆ ನೋಡ್ರಿ ಈ ಕೇಸರಿ ಬಣ್ಣ ಕಲಿಸ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸಿಂಗ್ ಕೊಡ್ತೀನಿ ರೀ. ನೋಡ್ರಿ ಹಳದಿ ಥರ ಆಗಿದೆ. ಇವಾಗ ಚೆನ್ನಾಗಿ ಕುದ್ದು ಬಂದಮೇಲೆ ರವೆ ಹಾಕಿದರೆ ನಮ್ಮ ಪಾಯಸ ಥರ ರೆಡಿ ನೋಡ್ರಿ. ನೋಡ್ರಿ ನೀರು ಕೂಡ ಕುದಿ ಬಂದಿದೆ. ಇವಾಗ ರವೆ ಹಾಕ್ಕೊಂಡು ಬೇಗ ತಿರುಗಿಸ್ಕೋಬೇಕ್ರಿ. ನಾನು ನನ್ನ ಕೈಯಲ್ಲಿ ಮೊಬೈಲ್ ಹಿಡಿದಿರೋ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ಇದು ಗಂಟಾಗ್ಬಿಡುತ್ತಲ್ರಿ ರವೆ, ಮತ್ತು ಇಲ್ಲ ಅಂದರೆ ಬೇಗ ಹಾಕ್ಕೊಂಡು ತಿರ್ಗಿಸ್ಬಿಡ್ಬೇಕು ನೋಡ್ರಿ. ಇದು ಈ ಥರ ತೆಳ್ಳಗೆ ರವೆಯಿಂದ ತೆಳ್ಳನೇ ಪಾಯಸ ಮಾಡಿದ್ದೀನಿ ರೀ. ತಣ್ಣಗಾದರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ರೀ ಅದು ಕೂಡ. ನೋಡಿರಿ ನಾನು ಇವಾಗಲೇ ಡ್ರೈ ಫ್ರೂಟ್ನೂ ಕೂಡ ಕೂಡಿಸ್ಕೊತೇನೆ ರೀ. ನೋಡಿರಿ ತುಪ್ಪದಿಂದ ಮಾಡಿರೋದ್ರಿಂದ ಸಖತ್ತಾಗುತ್ತೆ ರೀ. ಇದೊಂಥರ ಟೇಸ್ಟ್ ಕೊಡುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪಾಯಸ. ಇದು ಅಕ್ಕಿ ಹುಗ್ಗಿ ಆಗಲಿ ಇದಾಗಲಿ ಮಾಡಿ ಪಾಯಸ ಕೊಡಿಸ್ತೇವೆ ನೋಡಿರಿ ನಾವು ಇವತ್ತಿನ ದಿನ. ಇದು ಫಾತೆ ಕೊಡ್ಸೋದು ಫ್ರೆಂಡ್ಸ್. ನಾವು ಮಟನ್ ಸಾರು ಏನು ಫಾತೆಗೆ ಇಡಲ್ಲ. ಮಟನ್ ಸಾರು ಆಮೇಲೆ ಮಾಡ್ಕೊಂಡು ತಿಂತೀವಿ. ಇದು ಫಸ್ಟ್ ಆಫ್ ಆಲ್ ಇದನ್ನು ಮಾಡಿ ಫಾತೆ ಕೊಡಿಸ್ತೇವೆ ನೋಡ್ರಿ. ಇದು ಫಿರ್ನಿ ಥರ ನೋಡ್ರಿ. ಇದು ಚೆನ್ನಾಗಿ ಕುದಿ ಬರ್ಬೇಕ್ರಿ, ಯಾಕಂದರೆ ದಪ್ಪ ರವೆ ಅಲ್ಲ. ಕುದಿ ಬಂದರೆ ನಮ್ಮ ಸ್ವೀಟ್ ರೆಡಿ ನೋಡ್ರಿ. ಅಲ್ಲಿವರೆಗೂ ನೋಡ್ರಿ ಫ್ರೆಂಡ್ಸ್, ನಾನು ಸ್ವಲ್ಪ ರೊಟ್ಟಿನ ಈ ಥರ ಖಡಕ್ ಆಗ್ಬೇಕು ನೋಡ್ರಿ. ನನಗೆ ಈ ಥರ ಮುರಿಬೇಕು ನೋಡ್ರಿ. ಆ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋಕೆ ತುಂಬ ಇಷ್ಟ ರೀ ನನಗೆ. ತಿಂಡಿ ತಿಂತಾಯಿದ್ದೀನಿ ರೀ ಫ್ರೆಂಡ್ಸ್. ಅಲ್ಲಿ ಪಾಯಸ ರೆಡಿ ಆಗ್ತಾಯಿದೆ. ಇಲ್ಲಿ ತಿಂಡಿ ನಾನು ತಿನ್ನೋಕ್ಕೆ ರೊಟ್ಟಿ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಅವ್ರ ಅಪ್ಪಾಜಿಗೂ ಸಮೀರಕ್ಕೆ ಕೊಟ್ಟು ತಿಂಡಿ ತಿನಿಸಿ ಕಳಿಸಿದ್ರಿ. ಇವಾಗ ನನ್ನ ಬಾರಿ. ಅದಕ್ಕೆ ನೋಡ್ರಿ ಇವಾಗ ನಾನು ರೊಟ್ಟಿನ ಬಿಸಿ ಮಾಡ್ಕೊತಾ ಇದ್ದೀನಿ ರೀ. ನನಗೆ ರೊಟ್ಟಿ ಬಿಸಿ ಆದರೆ ತಿನ್ನೋಕೆ ಚೆನ್ನಾಗಿ ನೋಡ್ರಿ. ನನಗೆ ತಣ್ಣನ ರೊಟ್ಟಿ ತಿನ್ನೋಕ್ಕಾಗಲ್ಲ, ಅಂದರೆ ನಂಗೆ ಕಡಕ್ಕಾಗಬೇಕು ರೀ. ಅದಕ್ಕೆ ಸ್ವಲ್ಪ ಬೆಂಕಿ ಮೇಲೆ ಇಟ್ಟಿದ್ದೇನೆ ರೀ. ಈ ರೊಟ್ಟಿ ನಾನು ಇವಾಗ ತಿಂದ್ಬಿಡ್ತೇನೆ ರೀ. ಬೀನ್ಸ್ ಪಲ್ಯ ಮಾಡಿದ್ದೆ ರೀ. ಸ್ವಲ್ಪ ನೋಡೋಣ ಹಂಗಾಗಿದೆ ಅಂತ. ಪರವಾಗಿಲ್ಲ ನೋಡ್ರಿ, ಕರೆಕ್ಟಿನ ಮೆಜರ್ಮೆಂಟಿಗೆ ಬಂತು ನೋಡ್ರಿ. ಅಂದಾಜಿನ ಮೇಲೆ ಹಾಕ್ತೀನಿ ಫ್ರೆಂಡ್ಸ್ ನಾನು ನೀರು ಕೂಡ.
ಅಳತೆ ಮಾಡಲ್ಲ, ಆದರೂ ಕೂಡ ನನ್ನ ಮೆಜರ್ಮೆಂಟ್ ಕರೆಕ್ಟ್ ಇರುತ್ತೆ ನೋಡಿರಿ. ಒಂಥರ ಹಳದಿಯಾಗಿ ಸೂಪರ್ ಆಯ್ತು ನೋಡಿರಿ ಪಾಯಸ ಮಾತ್ರ. ತಣ್ಣಗಾದರೆ ತಿನ್ನೋಕೆ ಚೆನ್ನಾಗಾಗುತ್ತೆ ರೀ, ದಪ್ಪ ಆದರೆ ತಿನ್ನೋಕ್ಕಾಗಲ್ಲ, ಉಪ್ಪಿಟ್ಟು ತಿನ್ನಂಗಾಗುತ್ತೆ ರೀ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಷ್ಟು ತಳ್ಳಗೆ ಮಾಡಿದ್ದೀನಿ, ಆದರೂ ನೋಡಿರಿ ಯಾವ ಥರ ಬಂತು ಮೆಜರ್ಮೆಂಟ್ ಅಂದರೆ. ನೋಡಿರಿ ಹೆಂಗೆ ಗಟ್ಟಿ ಆಯಿತು. ಇನ್ನೂ ಬಿಸಿ ಇದೆ, ಮತ್ತೆ ಗಟ್ಟಿ ಆಗುತ್ತೆ ನೋಡಿರಿ ತಣ್ಣಗಾದರೆ. ಇವಾಗ ಒಂದು ಸ್ವಲ್ಪ ತಣ್ಣಗೆ ಮಾಡಬೇಕು ಫ್ರೆಂಡ್ಸ್. ಇವಾಗ ಪಾತ್ರೆ ಕೊಡಿಸ್ಲಿಕ್ಕೆ ಫ್ಯಾನ್ ಮೂಲಕ ಇಟ್ಟು ತಣ್ಣಗೆ ಮಾಡಬೇಕು ನೋಡಿರಿ. ಇಲ್ಲ ಅಂದರೆ ಬಿಸಿ ಬಿಸಿ ಇಟ್ಟರೆ ಫ್ರೆಂಡ್ಸ್, ಅಲ್ಲಿ ನಮ್ಮದು ಅದು ಅಜ್ಮೀರಿನ ತಂದಿದ್ದು ಕುಂಡೆ ಅಂತ ಇದ್ದಾವಲ್ಲ, ಅವೆಲ್ಲ ಸ್ವಲ್ಪ ಹಿತ್ತಾಳೆದಿರೋದ್ರಿಂದ ಇದನ್ನು ಸ್ವಲ್ಪ ನಾನು ತಣ್ಣಗೆ ಮಾಡಲೇಬೇಕು ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಕೊಟ್ಟಿದೆ ನನ್ನ ಪಾಯಸ ಮಾತ್ರ. ತಣ್ಣಗೆ ಮಾಡ್ತೇನೆ ರೀ. ಅಂತೂ ಪಾಯಸನೂ ಆಯಿತು ಫ್ರೆಂಡ್ಸ್. ಹಾಗೆ ಪಾತ್ರೆನೂ ಕೊಡಿಸಿದೆ. ಪಾತ್ರೆ ಕೊಡಿಸಿ ಈಗ ಸ್ವಲ್ಪ ಲೋಬಾನ ಎಲ್ಲ ಮನೆಯಲ್ಲಿ ಕೊಟ್ಟೆ ಫ್ರೆಂಡ್ಸ್. ಇವಾಗ ಹಾಗೆ ನೋಡಿರಿ, ಸಮೀರ ಅವ್ರ ಅಪ್ಪಾಜಿ ಎಲ್ಲ ಹೋಗಿದ್ದಾರಲ್ಲ ಕೆಲಸಕ್ಕೆ. ಒಂದು ಸಮೀರನು ಶಾಲೆ ಹೋಗಿದ್ದಾನೆ. ಪಾತ್ರೆ ನಾನು ಕೊಡಿಸ್ಬಿಟ್ಟೆ ಮನೆಯಲ್ಲಿ. ಇವಾಗ ನಾನು ಸ್ವಲ್ಪ ಪಾಯಸ ತಿಂದು ಶಾಲೆ ಹೋಗ್ತೇನೆ ರೀ. ಶಾಲೆ ಟೈಮ್ ಆಗಿದೆ. ಅಲ್ಲಿವರೆಗೂ ಒಳಗಡೆನೇ ನಾನು ಪಾತ್ರೆ ಕೊಡಿಸ್ಕೊಬಿಟ್ಟೆ ನೋಡಿರಿ. ಇವಾಗ ತಿನ್ಕೊಂತ ಕೂತ್ಕೊಂಡಿದ್ವಿ, ಟೈಮ್ ಇಲ್ಲರಿ, ಅದಕ್ಕೆ ಸ್ವಲ್ಪ ಹೀಗೆ ಸ್ವಲ್ಪ ಸ್ವೀಟ್ ತಿಂದ್ಬಿಟ್ಟು ಈ ದೇವ್ರದೆಲ್ಲ ಪಾತ್ರೆ ಕೊಡಿಸಿದ್ದು ತಿಂದ್ಬಿಟ್ಟು ಇವಾಗ ಶಾಲೆ ಹೋಗ್ತೇನೆ ರೀ. ಮತ್ತೆ ಬಂದು ಸಿಗ್ತೇನೆ ರೀ.